ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಸದ್ಯಕ್ಕಂತೂ ಯಾವುದೇ ಬ್ಯಾಚ್ ಇಲ್ಲ. ಸೊ ಇವತ್ತಿಂದು ಮಾರ್ಕೆಟು ದಟ್ ವಾಸ್ ಮೈ ಮಿಸ್ಟೇಕ್. ಸೊ ಐ ಶುಡ್ ನಾಟ್ ಡೂ ದಟ್ ಮಿಸ್ಟೇಕ್ ಮಾಡಬಾರ್ದಿತ್ತು. ಸೊ ಒಂದು ಸ್ಮಾಲ್ ಮಿಸ್ಟೇಕು, ಬೆಳಗ್ಗೆನೇ ಕಾಲಲ್ಲಿ ಲಾಸ್ ತೊಗೊಂಡೆ. ಅದಾದಮೇಲೆ ಪುಟ್ ಸೈಡಲ್ಲಿ ಕವರ್ ಮಾಡಿ ಜಸ್ಟ್ ಕ್ಲೋಸಿಂಗ್ ಮಾಡಿದೆ. ಬಿಕಾಸ್ ಲಾಸ್ ಆದಮೇಲೆ ಮತ್ತೆ ಅದನ್ನು ಓವರ್ ಟ್ರೇಡಿಂಗ್ ಮಾಡೋದು ತುಂಬಾ ತಪ್ಪು. ಸೊ ಪುಟ್ ಆಪರ್ಚುನಿಟಿ ಸಿಕ್ತು, ಹಾಗಾಗಿ ಕವರ್ ಮಾಡಿದ್ದೀನಿ. ಅದರ್ವೈಸ್ ಕವರ್ ಕೂಡ ಮಾಡ್ತಿರಲ್ಲ, ಜಸ್ಟ್ ಕ್ಲೋಸಿಂಗ್ ಮೈ ಡೇ ಅನ್ನೋ ಥರನೇ ಇದ್ದಿದ್ದು ನನಗೆ. ಓಕೆನಾ? ಸೊ ಎಲ್ಲಿತ್ತು ಟ್ರೇಡು, ಯಾವ ಟ್ರೇಡ್ ಮಾಡಿದ್ದೀನಿ, ಹೇಗೆ ಅನ್ನೋದು ನೋಡಿ. ಲೆಟ್ಸ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡೋದಾದರೆ, ಆಲ್ಮೋಸ್ಟು ನಂದು ಫಸ್ಟ್ ಟ್ರೇಡಲ್ಲಿ ಐ ಟುಕ್ ಇಟ್ ಆಲ್ಮೋಸ್ಟ್ 13,000 ಲಾಸ್ ತೊಗೊಂಡಿದ್ದೀನಿ. ಸೆಕೆಂಡ್ ಟ್ರೇಡಲ್ಲಿ 16,000 ಪ್ರಾಫಿಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನೆಟ್ ಟು ನೆಟ್ 2,700 ರೂಪಾಯಿ. ಸೊ ಬ್ರೋಕರೇಜ್ ಎಲ್ಲ ಹೋದ್ರೂ ಒಂದು 2,000 ರೂಪಾಯಿ ಸಿಗ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ ಇವತ್ತು. ಬಟ್ ಓಕೆ, ಲೈಕ್ ನಾನು ಲಾಸಲ್ಲಿ ಕ್ಲೋಸ್ ಮಾಡಿಲ್ಲ, ಕಾಸ್ಟ್ ಟು ಕಾಸ್ಟಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಂದರೆ ಹ್ಯಾಪಿ ಅಲ್ವಾ? ಅದಕ್ಕಿಂತ ಇನ್ನೇನು ಬೇಕು. ಸೊ ಕಾಲಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿಕೊಂಡೆ, ಪುಟ್ಟಲ್ಲಿ ಹೇಗೆ ಪ್ರಾಫಿಟ್ ಆಯಿತು, ಎರಡನ್ನೂ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ನೋ ಮೋರ್ ಟ್ರೇಡ್ಸ್ ಟುಡೇ, ಐ ಜಸ್ಟ್ ಕ್ಲೋಸಿಂಗ್ ಫಾರ್ ದ ಡೇ. ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಟ್ರೇಡ್ ಇಲ್ಲಿತ್ತು, ಯಾಕೆ ಟ್ರೇಡ್ ಇಲ್ಲಿಂದ ಮಾಡ್ಬೋದಿತ್ತು, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಬೆಳಗ್ಗೆನೇ ನಾನು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಲೈಕ್ ಬಿಟ್ವೀನ್ ದೀಸ್ ಲೆವೆಲ್, ಈ ಎರಡು ಲೆವೆಲ್ ಮಧ್ಯದಲ್ಲಿ ಓಪನ್ ಆದರೆ ಟ್ರೇಡೇ ಮಾಡ್ಲಿಕ್ಕೆ ಹೋಗ್ಬಿಡಿ. ಮಾರ್ಕೆಟ್ ವಿಲ್ ಬಿ ಕಂಪ್ಲೀಟ್ ವಾಲಟೈಲ್ ಟು ಸೈಡ್ ವೇಸ್ ಆಗುತ್ತೆ. ಏನಕ್ಕೆ ವಾಲಟೈಲ್ ಟು ಸೈಡ್ ವೇಸ್ ಆಗುತ್ತೆ ಅಂದರೆ, ಲಾಸ್ಟ್ 1 ಅವರಲ್ಲಿ ಆಲ್ಮೋಸ್ಟ್ 100 ಪಾಯಿಂಟ್ಗಿಂತ ಜಾಸ್ತಿ ಬಿದ್ದಿದೆ ನಿಫ್ಟಿ. ಸೊ ಇದರೊಳಗಡೆ ಓಪನ್ ಆದರೆ ಮಾರ್ಕೆಟಲ್ಲಿ ಡೈರೆಕ್ಷನ್ ಇರೋದಿಲ್ಲ, ಮಾರ್ಕೆಟ್ ಎರಡು ಕಡೆನೂ ಡ್ರಾಮಾ ಮಾಡಿ ಕ್ಲೋಸ್ ಮಾಡುತ್ತೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು ಅದು. ಸೊ ಅದೇ ರೀಸನ್ಗೆ ನಾನು ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಕೊಂಡೆ, ಸುಮ್ಮನೆ ಕೂತಿದೆ. ಬಟ್ ಏನಂದರೆ ಸಡನ್ನಾಗಿ ನಾನು ಅಂದ್ಕೊಂಡೆ ಮಾರ್ಕೆಟು ಯಾವಾಗ ಲೈಕ್ 26,000ದಿಂದ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಐ ಎಕ್ಸ್ಪೆಕ್ಟೆಡ್ ಲೈಕ್ ಒಂದು ಮೂಮೆಂಟ್ ಅಪ್ಸೈಡಿಗೆ ಕೊಡ್ಬೋದು ಅಂತ. ಬಟ್ ರಿಸ್ಕಿ ಟ್ರೇಡ್ ಅಂತ ಗೊತ್ತಿತ್ತು. ಸ್ಟೂಡೆಂಟ್ಸಿಗೆ ನೋ ಟ್ರೇಡ್ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಮೇ ಬಿ ಅವ್ರಿಗೆ ಇವತ್ತು ಟ್ರೇಡ್ ಕೂಡ ಸಿಕ್ಕಿರಲ್ಲ, ಐ ನೋ ದಟ್. ತುಂಬ ಜನದ ಮೆಸೇಜ್ ನೋಡಿದ್ದೀನಿ, ಸರ್ ನೋ ಟ್ರೇಡ್ ಅಂತಲೇ. ಸೊ ಟ್ರೇಡ್ ಕೂಡ ಸಿಗೋದು ತುಂಬಾ ಕಷ್ಟ ಆಯ್ತು ಇವತ್ತು. ಸೊ ಅದಾದಮೇಲೆ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಯಾವ ಕಡೆ ಬೇಕಾದ್ರೂ ವಾಲಟೈಲ್ ಆಗುತ್ತೆ ಮಾರ್ಕೆಟ್ ಅನ್ನೋದು ಗೊತ್ತಿತ್ತು. ಅದೇ ರೀಸನ್ಗೆ ಏನು ಮಾಡಿದೆ, ಎಕ್ಸಾಕ್ಟಾಗಿ ಮಾರ್ಕೆಟು ಈ ಲೆವೆಲಿಂದ ಮೇಲೆ ಕ್ಲೋಸ್ ಆದಮೇಲೆ ಐ ಟುಕ್ ಅ ಟ್ರೇಡ್ ಹಿಯರ್. ಮಾರ್ಕೆಟು 2-3 ಪಾಯಿಂಟ್ ಪ್ರಾಫಿಟಲ್ಲಿ ಲಾಸ್ ತೋರಿಸ್ತಿತ್ತು. ಫೈನಲಿ ಮಾರ್ಕೆಟ್ ಕ್ರ್ಯಾಕ್ ಆದಾಗ ನಾನು ಎಕ್ಸಿಟ್ ಆದೆ. ಸೊ 13 ಪಾಯಿಂಟ್ ಕೊಟ್ಬಿಟ್ಟು ಮಾರ್ಕೆಟಿಗೆ ಎಕ್ಸಿಟ್ ಆದೆ. ಸುಮ್ಮನೆ ಕೂತಿದೆ, ಬಿಕಾಸ್ ಮಾರ್ಕೆಟಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇಟ್ ಈಸ್ ಡನ್. ಸೊ ಲೆಟ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತಲೇ ಸುಮ್ಮನೆ ಇದೆ. ಯಾವಾಗ ಮಾರ್ಕೆಟು ಸ್ಲೋಲಿ ಆಗಿ ನಂತರನೇ ಏನು ಬೈಯರ್ಸ್ ಇಲ್ಲಿದ್ರು ಅವ್ರನ್ನೆಲ್ಲರನ್ನೂ ಸ್ಮ್ಯಾಶ್ ಮಾಡಿ ಮಾರ್ಕೆಟ್ ಈ ಲೆವೆಲಿಂದ ಕೆಳಗಡೆ ಸ್ಟಾರ್ಟ್ ಆಯಿತು ಟ್ರೇಡ್ ಮಾಡಲಿಕ್ಕೆ. ಐ ಟುಕ್ ಇಟ್ ಟ್ರೇಡ್ ಹಿಯರ್ ಓನ್ಲಿ. ರನ್ನಿಂಗ್ ಕ್ಯಾಂಡಲಲ್ಲೇ ನಾನು ಟ್ರೇಡ್ ತೊಗೊಂಡೆ. ಆಲ್ಮೋಸ್ಟ್ ನನಗೆ ಒಂದು 15-16 ಪಾಯಿಂಟ್ ಕ್ಯಾಪ್ಚರಿಂಗ್ ಸಿಕ್ತು. ಜಸ್ಟ್ ಕ್ಲೋಸ್ ಇಟ್ ಫಾರ್ ದ ಡೇ. ಓಕೆನಾ? ನೋ ಮೋರ್ ಟ್ರೇಡ್ಸ್ ಅಂತ. ರೀಸನ್ ಕೂಡ ಇಷ್ಟೇ, ಮಾರ್ಕೆಟು ಇದರಿಂದ ಕೆಳಗಡೆ ಟ್ರೇಡ್ ಮಾಡ್ತಿಲ್ಲ. ಸೊ ಸಪೋಸ್ ಮಾರ್ಕೆಟ್ ಇಲ್ಲೂ ಓಪನ್ ಆಗಿ ಇದರಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ವೆರಿ ಈಸಿ ಟು ಟ್ರೇಡ್. ಸೊ ಮಾರ್ಕೆಟ್ ಓಪನ್ ಆಗಿದ್ದು ಗ್ಯಾಪ್ ಅಪ್. ಸೊ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಇಷ್ಟು ದೂರ ಬಂದು ಮತ್ತೆ ಇಲ್ಲಿ ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆಗಿದ್ರೆ ಐ ಕ್ಯಾನ್ ಎಕ್ಸ್ಪೆಕ್ಟ್. ಮಾರ್ಕೆಟ್ ಏನು ಮಾಡ್ತು, ಇಷ್ಟು ದೂರ ಬಂದು ಅಗೇನ್ ಯೂಟರ್ನ್ ತೊಗೊಳ್ತು. ಸೊ ಅದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಲೈಕ್ ಐ ಥಿಂಕ್ ಇಟ್ ಲೈಕ್ ದಿಸ್ ಕೈಂಡ್ ಆಫ್ ಪ್ಯಾಟ್ರನ್. ದಟ್ ವಾಸ್ ಮೈ ಮಿಸ್ಟೇಕ್ ಅಷ್ಟೇ. ಓಕೆನಾ? ದಟ್ಸ್ ಓಕೆ. ಸೊ ಟ್ರೇಡರ್ ಅಂದಮೇಲೆ ಸ್ಮಾಲ್ ಮಿಸ್ಟೇಕ್ಸ್ನ ಕಲಿತಾ ಇರಬೇಕು. ಸ್ಮಾಲ್ ಮಿಸ್ಟೇಕ್ಸಿಂದಲೇ ನೀವು ಟ್ರೇಡರ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿನೇ. ಸೊ ಅದಾದಮೇಲೆ ಮತ್ತೇನು ಟ್ರೇಡ್ ಇಲ್ಲ ಇವತ್ತು. ರೀಸನ್ ಕೂಡ ಹೇಳ್ಬಿಡ್ತೀನಿ ನೋಡಿ. ಮಾರ್ಕೆಟ್ ಬೀಳೋದಾಗಿದ್ದರೆ ಇಷ್ಟು ದೂರ ಬಂದು ಮಾರ್ಕೆಟ್ ಇಷ್ಟು ದೂರ ಬರೋದು ಕಷ್ಟ ಆಗ್ತಿಲ್ಲ. ಸೊ ಮಾರ್ಕೆಟ್ ಏನು ಮಾಡ್ತಿದೆ, ಸ್ಲೋಲಿ ಬೈಯಿಂಗ್ ಜಿಗ್ಜಾಗ್ ಮಾಡ್ತಿದೆ. ಸೊ ಐ ಗೆಸ್ ಇಷ್ಟರಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂದ್ಕೊಳ್ತೀನಿ. ಮಾರ್ಕೆಟು ನಾಟ್ ಗೋಯಿಂಗ್ ಟು ಅಪ್ಪರ್ ಸೈಡ್ ಆರ್ ಡೌನ್ ಸೈಡ್, ಎರಡೂ ಸೈಡ್ ಹೋಗೋ ಡೌಟು. ಇಷ್ಟರೊಳಗಡೆ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗೋ ಚಾನ್ಸಸ್ ಹೈ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇಷ್ಟರೊಳಗಡೆ ಕ್ಲೋಸ್ ಆಗ್ಬೋದು. ಮಾರ್ಕೆಟ್ ಇನ್ನೇನು ಎಕ್ಸ್ಟ್ರಾ ಥಿಂಗ್ಸ್ ಅಂತ ಮಾಡೋದಿಲ್ಲ. ಸೊ ಅಂದ್ಕೊಂಡಿದ್ದೀನಿ. ಸೊ ಮೇ ಬಿ ಅದೇ ಥರನೇ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಿದೆ ಕಣ್ಮುಂದೆ. ಲೆಟ್ ಸಿ, ಅದೇ ಥರನೇ ಆಗ್ಲೂಬೋದು, ಆಗದಲ್ಲಿ ಇರಲೂಬೋದು. ಬಟ್ ದಿಸ್ ವಾಸ್ ಮೈ ಎಕ್ಸ್ಪೆಕ್ಟೇಷನ್ ಟುಡೇ, ಮಾರ್ಕೆಟ್ ಇಷ್ಟರಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದು. ಮಂತ್ಲಿ ಎಕ್ಸ್ಪೈರಿ ಆದ್ರಿಂದ ಪ್ರೀಮಿಯಮ್ ಸಿಕ್ಕಾಬಿಟ್ಟೆ ವಾಲಟೈಲ್ ಇದ್ದಾವೆ. ಸೊ ಕಾಲ್ ಸೈಡ್ ತೊಗೊಂಡವ್ರಿಗೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ವೆರಿ ಡಿಫಿಕಲ್ಟ್. ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿ ಈ ಥರ ಕ್ಯಾಂಡಲ್ಸ್ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ತುಂಬ ಕಡಿಮೆ. ನ್ಯೂಸ್ ಬೇಸ್ಡು ಈ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಈ ಥರ ಕ್ಯಾಂಡಲ್ಗಳು ತುಂಬ ನೋಡೋಕ್ಕೆ ಸಿಗ್ತವೆ ನಿಫ್ಟಿಯಲ್ಲಿ. ಸೊ ದಟ್ ವಾಸ್ ದ ಥಿಂಗ್. ಓಕೆ, ನೋ ಪ್ರಾಬ್ಲಮ್. ಲೆಟ್ಸ್ ನೀವು ಒಂದು ಸಲ ಲೈಕ್ ನಿಮ್ಮ ಲಾಸ್ನ ಕವರ್ ಮಾಡಿದ್ದೀರ ಅಂದರೆ ದಟ್ ವಾಸ್ ಅ ಗುಡ್ ಡೇ ಫಾರ್ ಯು. ಇಟ್ ಮೀನ್ಸ್ ಇಟ್ ಕ್ರಿಯೇಟ್ಸ್ ಯು ಮೋರ್ ಲೈಕ್ ಹೆಂಗೆ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ ಆಲ್ವೇಸ್. ನಿಮ್ಮ ರಿಸ್ಕ್ ರಿವಾರ್ಡ್ ಗೊತ್ತಿದ್ರೆ ನೀವು ಆಲ್ವೇಸ್ ನಿಮಗೆ ಅದು ಕಾನ್ಫಿಡೆನ್ಸ್ ಈಸಿ ಆಗುತ್ತೆ. ನೀವೇನಂದರೆ ಹ್ಯೂಜ್ ಕ್ವಾಂಟಿಟಿ ತೊಗೊಂಡ್ಬಿಟ್ಟು ಒಂದೇ ಟ್ರೇಡಲ್ಲಿ ಲಾಸ್ ಮಾಡ್ಕೊಂಡ್ರೆ ಅಂದರೆ ದಟ್ ಈಸ್ ರಾಂಗ್. ಆ್ಯಕ್ಚುಲಿ ನಾನು ಎವ್ರಿ ಡೇ ಸೇಮ್ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡೋದ್ರಿಂದ ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಈಗ ನನಗೆ 13,000 ಲಾಸ್ ಆದಾಗಲೂ ನಾನು ಪ್ಯಾನಿಕ್ ಆಗಲಿಲ್ಲ.
13,000 ಲಾಸ್ ಆದಾಗಲೂ ಯಾಕೆ ಪ್ಯಾನಿಕ್ ಆಗಿಲ್ಲ ಅಂದರೆ ಬಿಕಾಸ್ ಐ ನೋ ದಟ್ ಮಾರ್ಕೆಟಲ್ಲಿ ಅದನ್ನು ನನಗೆ ನಾರ್ಮಲ್ ಇದು, ಸೊ ಐ ಕ್ಯಾನ್ ಕವರ್ ಇಟ್ ವೆರಿ ಈಸಿಲಿ ಅಂತ. ಅದೇ ನನಗೆ 13,000 ಇರೋದು 25,000 30,000 ತೋರಿಸಿದಾಗ ಐ ಆಮ್ ಪ್ಯಾನಿಕ್. ಓಕೆ, ಸೊ ಕಷ್ಟ ಆಗುತ್ತಲ್ವಾ ಇದನ್ನು ಕವರ್ ಮಾಡೋದು ಇವತ್ತು ಹಾಗೆ ಹೇಗೆ ಅಂತ ಅನಿಸುತ್ತೆ. ಸೊ ದಟ್ ಈಸ್ ವಾಟ್ ಯು ಗೈಸ್ ಯು ನೀಡ್ ಟು ಥಿಂಕ್. ಸೊ ಅಲ್ಲಿ ನೀವು ಎಲ್ಲಿ ಎಡುತ್ತೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ಸೇಮೇ ಹೈಯರ್ ಟೈಮ್ ಫ್ರೇಮ್ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಹೈಯರ್ ಟೈಮ್ ಫ್ರೇಮ್ ಕೂಡ ಸೇಮ್ ಲಾಜಿಕ್ ಹೇಳ್ತಾ ಇದೆ. ಐ ಮಿಸ್ಡ್ ಇಟ್, ಶಾರ್ಪ್ ಫಾಲ್, ಪುಲ್ ಬ್ಯಾಕ್, ಅಗೇನ್ ಕಮಿಂಗ್ ಬ್ಯಾಕ್, ಸೈಡ್ ವೇಸ್ ಅನ್ನೋ ಥರನೇ ಇದೆ ಮಾರ್ಕೆಟಲ್ಲಿ. ಸೊ ಬೆಳಗ್ಗೆ ಮಿಸ್ಟೇಕ್ ಆಯಿತು. ಆ ಮಿಸ್ಟೇಕ್ ಆಗಿರಲ್ಲ ಅಂದಿದ್ರೆ ಆರಾಮ್ಸೆ ಪುಟ್ ಸೈಡಲ್ಲಿ ಇವತ್ತು ನೀವು ಒಂದು ಹೆಂಗೆ ನೋಡಿದ್ರು ಒಂದು 16,000 17,000 ರೂಪಾಯಿ ಲಾಸ್ಟ್ ಪ್ರಾಫಿಟ್ನ ನೋಡ್ತಾ ಇದ್ರಿ. ಓಕೆ ಫೈನ್, ಲೈಕ್ ನಿಮಗೆ ಆ ಥಿಂಗ್ಸ್ಗಳು ಡೈಲಿ ನೋಡ್ತಾನೆ ಅರ್ಥ ಆಗೋದು. ಸ್ಟಾಕ್ ಮಾರ್ಕೆಟ್ ಈಸ್ ನಥಿಂಗ್ ಬಟ್ ಹೌ ಮಚ್ ಯು ಪುಟ್ ಎಫರ್ಟ್, ಹೌ ಮನಿ ಚಾರ್ಟ್ಸ್ ಯು ಸಿ, ಹೌ ಮಚ್ ಲೈಕ್ ಲೈವ್ ಚಾರ್ಟ್ಸ್, ಎಸ್ಪೆಷಲಿ ಲೈವ್ನ ನೀವು ಎಷ್ಟು ನೋಡ್ತೀರಾ ಅದು ಇಂಪಾರ್ಟೆಂಟು. ಬ್ಯಾಕ್ ಟೆಸ್ಟಿಂಗ್ ಬಿಡಿ, ಬ್ಯಾಕ್ ಟೆಸ್ಟಿಂಗ್ ಮಾಡೋದು ತುಂಬ ಈಸಿ. ಬ್ಯಾಕ್ ಟೆಸ್ಟಿಂಗ್ ಮಾಡಿ ಯಾರು ಟ್ರೇಡರ್ ಆಗೋದು ತುಂಬಾ ಕಷ್ಟ. ಐ ಬಿಲೀವ್ ಇಟ್, ಲೈಕ್ ಬ್ಯಾಕ್ ಟೆಸ್ಟಿಂಗಿಂದ ಟ್ರೇಡರ್ ಆಗ್ತಾರೆ ಅನ್ನೋದು ಸ್ವಲ್ಪ ನನಗೆ ಅನ್ಸೋದಿಲ್ಲ. ಸೊ ಟ್ರೇಡರ್ ಆಗಬೇಕು ಅಂದರೆ ಆಲ್ವೇಸ್ ಯು ನೀಡ್ ಟು ಸಿ ಇಟ್ ಇನ್ ಲೈವ್ ಮಾರ್ಕೆಟ್ ಓನ್ಲಿ. ಲೈವ್ ಮಾರ್ಕೆಟೇ ನಿಮ್ಮನ್ನು ಟ್ರೇಡರ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿನೇ ನಾನು ಹೇಳೋದು ಮಂತ್ಲಿ ಎಕ್ಸ್ಪೈರಿ ಆದ್ದರಿಂದ ಡಿಫಿಕಲ್ಟ್ ಟ್ರೇಡು. ಗೊತ್ತಿಲ್ಲ ಮಂತ್ಲಿ ಎಕ್ಸ್ಪೈರಿಲಿ ಏನಾಗುತ್ತೆ ಗೊತ್ತಾ, ಸಮ್ ಟೈಮು ಶಾರ್ಪ್ ಅಪ್ಸೈಡ್ ಬರೋ ಕೂಡ ಚಾನ್ಸಸ್ ಕೂಡ ಇರ್ತವೆ. ದಟ್ ಈಸ್ ಮಂತ್ಲಿ ಎಕ್ಸ್ಪೈರಿ, ಆಲ್ವೇಸ್ ಕೇರಿ. ಹೇಳ್ತೀನಲ್ಲ, ಮಂತ್ಲಿ ಎಕ್ಸ್ಪೈರಿ ಏನಂದರೆ ಆಲ್ವೇಸ್ ಕೇರಿ. ಸೊ ದಿಸ್ ವಾಸ್ ದ ಡೇ. ಐ ಗೆಸ್ ನಿಮಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲಾಜಿಕ್ಸು, ಥಿಂಗ್ಸು. ಸ್ಟೂಡೆಂಟ್ಸ್ಗಳಿಗೆ ಐ ಆಮ್ ಹ್ಯಾಪಿ. ತುಂಬ ಜನ ನೋ ಟ್ರೇಡಿಂಗ್ ಡೇ ಅಂತ ಕಳಿಸಿರ. ದಿಸ್ ವಾಸ್ ಲೈಕ್ ನಿಮ್ಮನ್ನು ಟ್ರೇಡರ್ ಕಡೆಗೆ ಆಗ್ತೀರಿ, ನೀವು ಟ್ರೇಡರ್ ಆಗ್ತೀರಾ ಅಂದರೆ ಬಿಕಾಸ್ ಆಫ್ ದೀಸ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್ನ ನೀವು ಅರ್ಥ ಮಾಡ್ಕೊಂಡಾಗಲೇ ಟ್ರೇಡರ್ ಆಗಲಿಕ್ಕಾಗೋದು. ಅದರಿಂದಲೇ ನಿಮಗೆ ಪ್ರಾಫಿಟ್ ಮಾಡಲಿಕ್ಕಾಗೋದು. ಇವತ್ತು ಯಾವುದೇ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಾಪರಾಗಿ ವರ್ಕ್ ಆಗೋದಿಲ್ಲ ಮಂತ್ಲಿ ಎಕ್ಸ್ಪೈರಿಯಲ್ಲಿ. ಅದೊಂದು ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಮಂತ್ಲಿ ಎಕ್ಸ್ಪೈರಿಯಲ್ಲಿ ನೋ ಸಪೋರ್ಟ್ಸ್ ಆ್ಯಂಡ್ ನೋ ರೆಸಿಸ್ಟೆನ್ಸ್ ಇನ್ ದ ಮಾರ್ಕೆಟ್ ಅಂತ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.